ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ರಷ್ಯಾ ಮತ್ತು ಯುರೋಪಿನ 40 ದೇಶಗಳು ಒಂದಾಗ್ಬಿಟ್ರೆ ಜಗತ್ತಿನ ಚಿತ್ರಣ ಹೇಗಿರ್ಬೋದು? ಜಗತ್ತಿನ ಚಿತ್ರಣಕ್ಕಿಂತಲೂ ಹೆಚ್ಚಾಗಿ ರಷ್ಯಾ ನಿಮ್ಮನ್ನು ನುಂಗಿ ಹಾಕುತ್ತೆ ಅಂತ ಹೆದರಿಸಿ ಯುರೋಪಿಯನ್ ದೇಶಗಳಿಗೆ ಪ್ರತಿ ವರ್ಷ ಸಾವಿರಾರು ಬಿಲಿಯನ್ಸ್ ಆಫ್ ಡಾಲರ್ಸ್ ಮೊತ್ತದ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವ ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಮುಖದ ಚಿತ್ರಣ ಹೇಗಿರ್ಬೋದು? ಯುರೋಪಿನ ಬಲಿಷ್ಠ ಶಕ್ತಿಶಾಲಿ ದೇಶಗಳಾದ ಜರ್ಮನಿ ಮತ್ತು ಫ್ರಾನ್ಸ್ ದೇಶಗಳು ಬ್ರಿಕ್ಸ್ ಸಂಘಟನೆಯನ್ನು ಸೇರಿದರೆ ಜಗತ್ತಿನ ಜಿಯೋಪಾಲಿಟಿಕ್ಸ್ನಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳು ಆಗ್ಬೋದು? ಇವೆಲ್ಲ ಕೇವಲ ಕಲ್ಪನೆಗೆ ಮಾತ್ರ ಸೀಮಿತವಾದ ವಿಷಯಗಳು ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಆದರೆ ಈಗ ಇವೆಲ್ಲವೂ ಕೂಡ ನಿಧಾನಕ್ಕೆ ನಿಜ ಆಗ್ತಾ ಇದೆ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಸರಳವಾಗಿ ಅರ್ಥ ಆಗುವ ಹಾಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಡೆನ್ಮಾರ್ಕ್ ದೇಶದ ನಡುವೆ ಗ್ರೀನ್ಲ್ಯಾಂಡ್ ವಿಷಯವಾಗಿ ಕಳೆದ 1 ವಾರದಿಂದ ನಡೀತಾ ಇದ್ದ ಮಾತುಕತೆಗಳು ಕೊನೆಗೂ ವಿಫಲವಾಗಿವೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಟಾರ್ಚರ್ ಮತ್ತು ಬೆದರಿಕೆಗಳಿಗೆ ಬೇಸತ್ತು ಕೊನೆಗೂ ಯುರೋಪಿಯನ್ ದೇಶಗಳು ಗ್ರೀನ್ಲ್ಯಾಂಡ್ ಪ್ರದೇಶವನ್ನು ಅಮೆರಿಕದ ಸೈನಿಕರಿಂದ ರಕ್ಷಣೆ ಮಾಡೋದಕ್ಕಾಗಿ ತನ್ನ ಸೈನಿಕರ ಒಂದು ಟೀಮ್ ಅನ್ನು ಗ್ರೀನ್ಲ್ಯಾಂಡ್ಗೆ ಕಳುಹಿಸಿಕೊಟ್ಟಿವೆ. ತನ್ನ ಸೈನಿಕರನ್ನು ಕಳುಹಿಸಿರುವ ಯುರೋಪಿನ ದೇಶಗಳು ಯಾವುದಿಲ್ಲ ಅಂದರೆ ಫ್ರಾನ್ಸ್, ಜರ್ಮನಿ, ಸ್ವೀಡನ್, ನಾರ್ವೆ, ಫಿನ್ಲ್ಯಾಂಡ್ ಮತ್ತು ಬ್ರಿಟನ್ ಹಾಗೂ ನೆದರ್ಲ್ಯಾಂಡ್ ದೇಶಗಳು. ಒಟ್ಟು 7 ದೇಶಗಳ ಸೈನಿಕರು ಅಮೆರಿಕದ ದಾಳಿಯನ್ನು ಎದುರಿಸಲು ಗ್ರೀನ್ಲ್ಯಾಂಡ್ಗೆ ಬಂದಿಳಿದಿದ್ದಾರೆ. ಇದನ್ನು ನೋಡಿ ನಿಮಗೆಲ್ಲ ಅನಿಸ್ಬೋದು, ಸದ್ಯ ಯುರೋಪಿನ 7 ದೇಶಗಳಾದರೂ ಗ್ರೀನ್ಲ್ಯಾಂಡ್ನ ರಕ್ಷಣೆಗಾಗಿ ಬಂದಿದ್ದವಲ್ಲ ಅಂತ. ಅದಕ್ಕಿಂತ ಮುಂಚೆ ಯಾವೆಲ್ಲ ದೇಶಗಳು ಎಷ್ಟೆಷ್ಟು ಸೈನಿಕರನ್ನು ಕಳುಹಿಸಿದ್ದಾರೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ. ಮೊದಲನೇ ಸ್ಥಾನದಲ್ಲಿ ಫ್ರಾನ್ಸ್ ದೇಶ ತನ್ನ 15 ಸೈನಿಕರನ್ನು ಕಳುಹಿಸಿದರೆ, ಜರ್ಮನಿ 13, ಸ್ವೀಡನ್ 3, ನಾರ್ವೆ 2, ಫಿನ್ಲ್ಯಾಂಡ್ 2 ಹಾಗೂ ಬ್ರಿಟನ್ ಮತ್ತು ನೆದರ್ಲ್ಯಾಂಡ್ ದೇಶಗಳು ತಲಾ 1 ಸೈನಿಕರನ್ನು ಅಲ್ಲಿಗೆ ಕಳುಹಿಸಿವೆ. ಎಲ್ಲರನ್ನು ಸೇರಿಸಿದರೆ ಒಟ್ಟಾಗಿ 37 ಸೈನಿಕರನ್ನು ಇಡೀ ಗ್ರೀನ್ಲ್ಯಾಂಡ್ನ ಪ್ರದೇಶವನ್ನು ರಕ್ಷಣೆ ಮಾಡುವುದಕ್ಕಾಗಿ ಯುರೋಪಿಯನ್ ದೇಶಗಳು ಕಳುಹಿಸಿಕೊಟ್ಟಿವೆ. ನಮ್ಮ ದೇಶದಲ್ಲಿ ಚುನಾವಣೆ ಆದಾಗ ಇದಕ್ಕಿಂತ ಹೆಚ್ಚಿನ ಸೈನಿಕರು ಒಂದೊಂದು ಪೋಲಿಂಗ್ ಬೂತ್ನಲ್ಲಿ ಇರ್ತಾರೆ. ಇದೇ ಕಾರಣಕ್ಕೆ ಇಡೀ ಜಗತ್ತು ಯುರೋಪಿಯನ್ ದೇಶಗಳನ್ನು ಗೇಲಿ ಮಾಡ್ತಾ ಇದೆ. ಯಾಕಂದರೆ ಗ್ರೀನ್ಲ್ಯಾಂಡ್ ಅನ್ನೋದು ಶ್ರೀಲಂಕಾದ ಹಾಗೆ ಸಣ್ಣ ಪುಟ್ಟ ದ್ವೀಪವಲ್ಲ. ಅದರ ಸುತ್ತಳತೆ ಸುಮಾರು ನಮ್ಮ ಭಾರತ ದೇಶದ 75% ಭಾಗವನ್ನು ಕವರ್ ಮಾಡುವಷ್ಟು ದೊಡ್ಡದಾದ ವಿಸ್ತೀರ್ಣವನ್ನು ಹೊಂದಿದೆ. ಅದಷ್ಟು ದೊಡ್ಡ ಭೂಭಾಗವನ್ನು 37 ಸೈನಿಕರು ಸೇರಿ ಹೇಗೆ ರಕ್ಷಣೆ ಮಾಡ್ತಾರೆ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆಯಾಗಿದೆ. ಅಸಲಿಗೆ ಯುರೋಪಿಯನ್ ದೇಶಗಳು ತನ್ನ ಸೈನಿಕರನ್ನು ಯುದ್ಧ ಮಾಡೋದಕ್ಕಾಗಿ ಕಳುಹಿಸಿರೋದಲ್ಲ. ಬದಲಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ನಾವೆಲ್ಲ ಯುರೋಪಿಯನ್ ದೇಶಗಳು ಒಂದಾಗಿದ್ದೇವೆ ಅನ್ನುವ ಮೆಸೇಜನ್ನು ಪಾಸ್ ಮಾಡೋದಕ್ಕಾಗಿ ತನ್ನ 7 ದೇಶಗಳ ಸೈನಿಕರನ್ನು ಗ್ರೀನ್ಲ್ಯಾಂಡ್ಗೆ ಕಳುಹಿಸಿಕೊಟ್ಟಿರೋದು. ಹಾಗಿದ್ರೆ ಈಗ ಕೇವಲ ಅಮೆರಿಕಕ್ಕೆ ಮೆಸೇಜನ್ನು ಪಾಸ್ ಮಾಡಿ ಗ್ರೀನ್ಲ್ಯಾಂಡನ್ನು ಉಳಿಸ್ಕೊಳ್ಳೋದಕ್ಕೆ ಆಗುತ್ತಾ ಅಂತ ಕೇಳೋದಾದರೆ ಖಂಡಿತ ಅಸಾಧ್ಯ. ಅಮೆರಿಕ ಇಷ್ಟಕ್ಕೆಲ್ಲ ನಿಲ್ಲಲ್ಲ. ನಿಮಗೆ ನಿಜವಾಗ್ಲೂ ಗ್ರೀನ್ಲ್ಯಾಂಡನ್ನು ಉಳಿಸಿಕೊಳ್ಳುವ ಯೋಚನೆ ಇದ್ದರೆ ನೀವು ಅಮೆರಿಕದ ಸೈನಿಕರು ಅಲ್ಲಿಗೆ ಬಂದಿಳಿಯುವ ಮುನ್ನವೇ ಇಡೀ ಗ್ರೀನ್ಲ್ಯಾಂಡನ್ನು ಕವರ್ ಮಾಡುವ ಹಾಗೆ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರನ್ನು ಕೂಡ ನಿಯೋಜನೆ ಮಾಡೋದು ತುಂಬಾ ಅಗತ್ಯ. ಇಲ್ಲದೆ ಹೋದರೆ ಕೆಲ ಗಂಟೆಗಳ ಒಳಗೆ ಗ್ರೀನ್ಲ್ಯಾಂಡ್ ಅನ್ನೋದು ಅಮೆರಿಕದ ಇನ್ನೊಂದು ಹೊಸ ರಾಜ್ಯವಾಗಿ ಬದಲಾಗಿರುತ್ತೆ. ಇನ್ನು ರಷ್ಯಾ ಮತ್ತು ಯುರೋಪಿಯನ್ ದೇಶಗಳ ಸಂಬಂಧದ ಬಗ್ಗೆ ಹೇಳೋದಾದರೆ, ಈಗಿನ ಯುರೋಪಿಯನ್ ದೇಶಗಳು 70 ವರ್ಷ ಹಿಂದಿದ್ದ ಹಾಗೆ ಶಕ್ತಿಶಾಲಿಗಳಾಗಿ ಅಥವಾ ಅವರ ಸೇನೆಯಲ್ಲಿ ಈ ಹಿಂದೆ ನೋಡೋದಕ್ಕೆ ಸಿಗ್ತಾ ಇದ್ದ ಆಕ್ರಮಣಕಾರಿ ಮನೋಭಾವಗಳಾಗಲಿ ಈಗ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇದಕ್ಕೆ ಒಂದು ಪ್ರಮುಖ ಕಾರಣ ಅಂದರೆ ನಮ್ಮ ಯುರೋಪಿಗೆ ಅಪಾಯ ಬಂದಾಗ ಅಮೆರಿಕ ದೇಶವು ನಮ್ಮ ರಕ್ಷಣೆಗೆ ಬರುತ್ತೆ ಅನ್ನೋ ಒಂದು ಅತಿ ದೊಡ್ಡದಾದ ಭ್ರಮೆ. ಈಗ ಆ ಭ್ರಮೆಯೂ ಕೂಡ ಕಳಚಿ ಬಿದ್ದಿದೆ. ಈಗ ಅಮೆರಿಕ ಯುರೋಪಿಯನ್ ದೇಶಗಳ ಮಿತ್ರನೂ ಅಲ್ಲ, ಯುರೋಪಿಯನ್ ದೇಶಗಳ ಬಳಿ ಅಮೆರಿಕವನ್ನು ಎದುರಿಸುವಷ್ಟು ಶಕ್ತಿಯೂ ಕೂಡ ಇಲ್ಲ. ಈಗ ಯುರೋಪಿಯನ್ ದೇಶಗಳ ಬಳಿ ಇರುವ ಒಂದೇ ಒಂದು ಆಪ್ಷನ್ ಅಂದರೆ ಅದು ಹಳೆ ಗಂಡನ ಪಾದವೇ ಗತಿ ಅನ್ನೋ ಹಾಗೆ ಮತ್ತೆ ಹಿಂದಿನ ಹಾಗೆ ರಷ್ಯಾ ದೇಶದ ಜೊತೆಗೆ ಕೈ ಜೋಡಿಸೋದು. ಯಾಕಂದರೆ ಶತ್ರುವಿನ ಶತ್ರು ಯಾವಾಗ ಬೇಕಿದ್ರೂ ನಮ್ಮ ಮಿತ್ರನಾಗ್ಬೋದು. ಇದಕ್ಕೆ ಉದಾಹರಣೆಯಾಗಿ ಕೆಲ ದಿನಗಳ ಹಿಂದೆ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರು ನಾವು ಯುಕ್ರೇನ್ ವಿಷಯವಾಗಿ ಅಮೆರಿಕದ ಮೇಲೆ ಡಿಪೆಂಡ್ ಆಗೋದರ ಬದಲಿಗೆ ಯುರೋಪಿಯನ್ ದೇಶಗಳು ರಷ್ಯಾವನ್ನು ಅಪಾಯದ ಹಾಗೆ ನೋಡದೆ ನೇರವಾಗಿ ರಷ್ಯಾದೊಂದಿಗೆ ಮಾತುಕತೆಗಳನ್ನು ಆರಂಭ ಮಾಡಬೇಕು ಅನ್ನೋ ಮಾತೊಂದನ್ನು ಹೇಳಿದರು. ಇವೆಲ್ಲವೂ ಕೂಡ ಚಾಣಾಕ್ಷ ದೇಶಗಳು ಮಾಡುವ ಡಿಪ್ಲೊಮೆಸಿಯ ಒಂದು ಭಾಗವೇ ಆಗಿದೆ. ನಮ್ಮ ಭಾರತ ಮತ್ತು ಚೀನಾ ದೇಶಗಳು ಕೂಡ ಬದ್ಧ ವೈರಿಗಳಾಗಿದ್ದರೂ ಸಹ ಅಮೆರಿಕದ ಕೊಬ್ಬನ್ನು ಇಳಿಸಲು 2 ದೇಶಗಳು ಒಬ್ಬರಿಗೊಬ್ಬರು ಕೈ ಜೋಡಿಸಿದ ಹಾಗೆ ಈಗ ಯುರೋಪಿಯನ್ ದೇಶಗಳಾದ ಫ್ರಾನ್ಸ್ ಮತ್ತು ಜರ್ಮನಿಯು ಕೂಡ ನಮ್ಮ ಬ್ರಿಕ್ಸ್ ಸಂಘಟನೆಯ ಪರವಾಗಿ ಓಪನ್ ಸ್ಟೇಟ್ಮೆಂಟ್ಗಳನ್ನು ನೀಡುವುದಕ್ಕೆ ಆರಂಭ ಮಾಡಿದ್ದಾರೆ. ನಾವು ಬ್ರಿಕ್ಸ್ ಸಂಘಟನೆಯ ದೇಶಗಳ ಜೊತೆಗೆ ಕಾಂಪಿಟೇಷನ್ ಮಾಡುವ ಬದಲು ಅವರ ಜೊತೆ ಕೋಆಪರೇಷನ್ ಮಾಡಿದರೆ ನಮ್ಮ ದೇಶಗಳಿಗೂ ಕೂಡ ಬಹಳಷ್ಟು ಲಾಭ ಆಗುತ್ತೆ ಅನ್ನೋ ಮಾತನ್ನು ಫ್ರಾನ್ಸ್ ಅಧ್ಯಕ್ಷ ಮ್ಯಾನುಯಲ್ ಮೆಕ್ರೋನ್ ಅವರು ಹೇಳಿದರು.
ಪ್ರಸ್ತುತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ದಾದಾಗಿರಿಯಿಂದಾಗಿ ಇಡೀ ಜಗತ್ತಿನ ಜಿಯೋಪಾಲಿಟಿಕ್ಸ್ನಲ್ಲಿ ಅತಿ ದೊಡ್ಡದಾದ ಬದಲಾವಣೆಗಳು ಆಗುವುದಕ್ಕೆ ಶುರುವಾಗಿವೆ. ಮುಂದಿನ ದಿನಗಳಲ್ಲಿ ನೀವು ಕಲ್ಪನೆಯನ್ನೂ ಕೂಡ ಮಾಡಿರದ ಹಲವಾರು ಶತ್ರು ದೇಶಗಳು ಪರಸ್ಪರ ಮಿತ್ರ ದೇಶಗಳಾಗುವುದನ್ನು ನೀವು ಕಣ್ಣಾರೆ ನೋಡ್ತೀರ. ಇವೆಲ್ಲದರ ಮಾಹಿತಿಗಳನ್ನು ನಾನು ನಿಮಗೆ ನನ್ನ ಈ ಒಂದು ಚಾನೆಲ್ನಲ್ಲಿ ತಪ್ಪದೆ ನೀಡ್ತಾ ಇರ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಅದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.